ಫ್ರೆಂಡ್, ಇವತ್ತು ನಮ್ಮ ಮನೇಲಿ ಬಾಳೆಹಣ್ಣಿನ ಶೀಕರಣೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಬಾಳೆಹಣ್ಣಿನ ಶೀಕರಣೆ ಮಾಡೋದಕ್ಕೆ ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ, ಏನೇನು ಬೇಕು ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಬಾಳೆಹಣ್ಣಿನ ಶೀಕರಣೆ ಮಾಡೋದಕ್ಕೆ ಒಂದು ಚಿಪ್ಪು ಬಾಳೆಹಣ್ಣು ಬೇಕು. ಅದು ಕಾಯಾಗಿರಬಾರ್ದು, ಯಾವುದೇ ಕಾರಣಕ್ಕೂ ದೋರ್ಗಾಯಿ ಅಂತೂ ಆಗಿರಬಾರ್ದು. ದೋರಣ್ಣು ಅಂತ ಆದರೂ ಬರಲ್ಲ, ಯಾಕೆಂದರೆ ಮಾಗಿದ ಹಣ್ಣಾಗಿರ್ಬೇಕು, ಫುಲ್ಲು ಹಣ್ಣಾಗಿರ್ಬೇಕು, ಗಳ್ತಿರಬೇಕು. ಗಳ್ತಿರೋ ಹಣ್ಣಾದರೆ ಮಾತ್ರ ಬಾಳೆಹಣ್ಣಿನ ಶೀಕರಣೆ ಮಾಡೋಕ್ಕೆ ಬರುತ್ತೆ. ಬಾಳೆಹಣ್ಣಿನ ಶೀಕರಣೆ ಮಾಡೋಕ್ಕೆ ಗಳ್ತಿರೋ ಹಣ್ಣು ಏನಕ್ಕೆ ಬೇಕು ಅಂದರೆ ಅದು ಫುಲ್ಲು ಸ್ಮೂತಾಗಿರುತ್ತೆ, ಮಾಗಿರುತ್ತೆ. ಹಾಗಾಗಿ ಬಾಳೆಹಣ್ಣಿನ ಶೀಕರಣೆ ಮಾಡೋಕ್ಕೆ ಬರುತ್ತೆ. ಬಾಳೆಹಣ್ಣಿನ ಶೀಕರಣೆ ಮಾಡೋಕ್ಕಿಂತ ಮುಂಚೆ ಅದನ್ನು ಒಂದು ಚಿಪ್ಪು ಬಾಳೆಹಣ್ಣು ಆಗಬೇಕು. ಒಂದು ಚಿಪ್ಪು ಬಾಳೆಹಣ್ಣನ್ನು ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದನ್ನ ಪ್ಲೇಟಲ್ಲಿ ಇಟ್ಕೋಬೇಕು. ಪ್ಲೇಟಲ್ಲಿ ಇಟ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ಕ್ಲೀನಾಗಿ ಕೂತ್ಕೊಂಡು ಅದನ್ನ ಒಂದೊಂದೇ ಸಿಪ್ಪೆನ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ನೋಡಿ, ಒಂದೊಂದೇ ಸಿಪ್ಪೆನ ಬಿಡಿಸ್ತಿದ್ದೀವಿ. ಬಿಡಿಸಿ ಆ ಸಿಪ್ಪೆನ ಯಾವುದೇ ಕಾರಣಕ್ಕೂ ಗೊಬ್ಬರ ಗುಂಡಿಗೆ ಹಣಿಯೋಕೆ ಹೋಗಬೇಡಿ, ಎಲ್ಲೂ ಹಣಿಯೋಕೆ ಹೋಗಬೇಡಿ. ಜಾನುವಾರಿ ಕೊಡಿ. ಜಾನುವಾರಿ ಕೊಟ್ಟರು ಒಳ್ಳೆಯದು, ಇಲ್ಲ ಗೊಬ್ಬರಕ್ಕೆ ಹಾಕಿದ್ರು ಒಳ್ಳೆಯದು. ಜಾನುವಾರಿ ಕೊಟ್ಟರೆ ಏನಾಗುತ್ತೆ, ಜಾನುವಾರು ಹೊಟ್ಟೆ ತುಂಬುತ್ತೆ. ಅದೇ ಬಾಳೆಹಣ್ಣನ್ನು ಒಬ್ಬ ವ್ಯಕ್ತಿ ಕೊಟ್ಟರೆ ಅವ್ನು ಹೊಟ್ಟೆ ತುಂಬುತ್ತೆ, ಅದಲ್ವಾ? ಓಕೆ, ಬಾಳೆಹಣ್ಣನ್ನು ಈ ಥರ ಕ್ಲೀನಾಗಿ ಒಂದೊಂದೇ ಸಿಪ್ಪೆನ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಆ ಬಾಳೆಹಣ್ಣನ್ನು ಒಂದು ತಟ್ಟೆಯಲ್ಲಿ, ಪಕ್ಕದ ತಟ್ಟೆಯಲ್ಲಿ ಇಟ್ಕೋಬೇಕು. ಆಯಿತಾ ಫ್ರೆಂಡ್? ನೋಡಿ, ಪಕ್ಕದ ತಟ್ಟೆಯಲ್ಲಿ ಇಡ್ತಾ ಇದ್ದೀವಿ. ನೋಡಿ, ಬಿಡಿಸಿರೋ ಸಿಪ್ಪೆನ ಪಕ್ಕದ ಪ್ಲೇಟಲ್ಲಿ ಹಾಕಿದ್ದೀವಿ. ಆಲ್ರೆಡಿ ಅದು ವೇಸ್ಟ್, ಹಾಗಾಗಿ ಯಾಕೆಂದರೆ ಜಾನುವಾರಿ ಕೊಡೋಕ್ಕೋಸ್ಕರ ಪಕ್ಕದ ಪ್ಲೇಟಲ್ಲಿ ಇಟ್ಟಿದ್ದೀವಿ. ಅದೇ ಬಿಡಿಸಿರೋ ಹಣ್ಣನ್ನು ಪಕ್ಕದ ಪ್ಲೇಟಲ್ಲಿ ಇಡ್ತಾ ಇದ್ದೀವಿ. ನೋಡಿ, ಆಯಿತಾ? ಆಲ್ರೆಡಿ ಇನ್ನು ಎರಡು ಹಣ್ಣಿದ್ದಾವೆ. ಆಲ್ರೆಡಿ ಬಿಡಿಸಾಗುತ್ತೆ. ಬಿಡಿಸಿದ ಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಆಯಿತಾ? ಬಿಡಿಸಿ ನಮಗೆ ಎಷ್ಟು ಪ್ಲೇಟ್ ಬೇಕೋ ಅಷ್ಟು ಮಾತ್ರ ಟೇಬಲ್ ಮೇಲೆ ಇಟ್ಕೋಬೇಕು. ಟೇಬಲ್ ಮೇಲೆ ಇಟ್ಕೊಂಡು ಉಳಿದಿದ್ದೆಲ್ಲ ಕೆಳಗಡೆ ಇಟ್ಕೊಂಡ್ರೂ ಆಗುತ್ತೆ, ಆಯಿತಾ? ನೋಡಿ, ಟೇಬಲ್ ಮೇಲಿರೋದು ಕೇವಲ 3 ಪ್ಲೇಟ್ ಇದೆ. 3 ಪ್ಲೇಟ್ ಏನಕ್ಕಿದೆ ಅಂದರೆ, ಒಂದು ಬಾಳೆಹಣ್ಣು, ಬಿಡಿಸಿರೋ ಬಾಳೆಹಣ್ಣು ಇಡೋಕ್ಕೆ, ಒಂದು ಬಾಳೆಹಣ್ಣು ಇಟ್ಕೊಳೋದಕ್ಕೆ, ಸಿಪ್ಪೆ ಬಾಳೆಹಣ್ಣು ಇಟ್ಕೊಳೋದಕ್ಕೆ, ಒಂದು ವೇಸ್ಟ್ ಸಿಪ್ಪೆನ ತೆಗೆದು ಹಾಕೋದಕ್ಕೋಸ್ಕರ. ಮುಂದಕ್ಕಿರೋದು ಏನು ಅಂದರೆ ತಾಲಿ. ಆ ತಾಲಿಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಗೊತ್ತಾಗುತ್ತೆ ಆ ತಾಲಿಗೆ ಏನು ಹಾಕ್ತೀವಿ ಏನು ಅಂತ, ಆಯಿತಾ? ಇದೇ ಥರ ನೀವು ಮಾಡ್ಕೊಂಡು ತಿನ್ನಿ, ಆಯಿತಾ? ಬಾಳೆಹಣ್ಣು ಬಿಡಿಸಿದ್ದಾಯಿತು, ಆಲ್ರೆಡಿ ಪ್ಲೇಟಲ್ಲಿ ಇಟ್ಟಿದ್ದಾಯಿತು. ಬಿಡಿಸಿದ ಬಾಳೆಹಣ್ಣನ್ನು ಸೈಡಿಗೆ ಇಟ್ಟು ಆಯಿತು ಅಲ್ವಾ? ಈಗ ಬಿಡಿಸಿದ ಬಾಳೆಹಣ್ಣನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲವಲ್ಲ. ಈಗ ನೋಡಿ, ನೆಕ್ಸ್ಟ್ ಬಿಡಿಸಿದ ಬಾಳೆಹಣ್ಣನ್ನು ಕ್ಲೀನಾಗಿ ಒಂದೊಂದೇ ತಗೊಂಡು ಕ್ಲೀನಾಗಿ ಸಣ್ಣಕ್ಕೆ ಮೀಡಿಯಮ್ ಆಗಿ ಸ್ಲೈಸ್ ಹೊಡಿತಾ ಬಂದರೆ ಆಯಿತು, ಆಯಿತಾ? ನೆಕ್ಸ್ಟ್ ಕ್ಲೀನಾಗಿ ಸ್ಲೈಸ್ ಹೊಡಿಬೇಕು. ನೋಡಿ, ಒಟ್ರಾಸಿ ಎಲ್ಲ ಹೊಡ್ಕೊಳಕ್ಕೆ ಹೋಗಬೇಡಿ, ದೊಡ್ಡ ಆಗುತ್ತೆ. ದೊಡ್ಡಕ್ಕೆಲ್ಲ ಹೊಡೆದ್ರೆ ಟೇಸ್ಟ್ ಇರಲ್ಲ, ಚೆನ್ನಾಗಿರಲ್ಲ ಒಂದು. ಮತ್ತು ಉದ್ದುದ್ದಕ್ಕೆಲ್ಲ ಹೊಡಿಯೋಕೆ ಹೋಗಬೇಡಿ, ನೀಟಾಗಿ ಸಣ್ಣಕ್ಕೆ ಸ್ಲೈಸ್ ಹೊಡಿಬೇಕು, ಆಯಿತಾ? ಇದ್ದಿರೋ ಸ್ಲೈಸನ್ನು ಪಕ್ಕಕ್ಕಿರೋ ಎದುರಿಗಿರೋ ಪಾತ್ರೆ ಒಳಗೆ ಹಾಕಿದ್ರೆ ಆಯಿತು. ಅದನ್ನ ಪಾತ್ರೆಗೆ ಹಾಕಿ ಅಷ್ಟನ್ನು ಕ್ಲೀನಾಗಿ ಸ್ಲೈಸ್ ಹೊಡ್ಕೋಬೇಕು, ಆಯಿತಾ ಫ್ರೆಂಡ್? ನೋಡಿ, ಹೊಡಿತಾ ಇದ್ದೀವಲ್ಲ, ಈ ಥರ ಸ್ಲೈಸ್ ಹೊಡಿಬೇಕು. ಜಾಸ್ತಿ ದೊಡ್ಡಕ್ಕೂ ಹೊಡಿಬೇಡಿ, ಪುನಃ ಹೇಳ್ತಾ ಇದ್ದೀನಿ. ತೀರಾ ದೊಡ್ಡಕ್ಕೂ ಹೊಡಿಬೇಡಿ, ಸಣ್ಣಕ್ಕೂ ಹೊಡಿಬೇಡಿ. ಮೀಡಿಯಮ್ ಆಗಿ ಸ್ಲೈಸ್ ಹೊಡೆದ್ರೆ ಆಯಿತು. ಸ್ಲೈಸ್ ಹೊಡೆದಿದ್ದನ್ನು ತಾಲಿ ಒಳಗೆ ಹಾಕಬೇಕು. ತಾಲಿ ಒಳಗೆ ಹಾಕಿ ಅದನ್ನ ನೆಕ್ಸ್ಟ್ ಏನು ಮಾಡಬೇಕಂತ ನಾನು ಮತ್ತೆ ಹೇಳ್ತೀನಿ. ಈಗ ತಾಲಿಗೆಲ್ಲ ಹಾಕ್ಕೊಳ್ಳಿ, ಆಯಿತಾ? ತಾಲಿ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ, ಮತ್ತೆ ಹೇಳ್ತೀನಿ, ಆಯಿತಾ? ಒಳಗೆ ಹಾಕಿರೋ ಬಾಳೆಹಣ್ಣನ್ನು ಕ್ಲೀನಾಗಿ ಬಿಡಿಯಾಗಿ ಬಿಡಿಸ್ಬೇಕು. ಅದನ್ನು ಸ್ಪೂನಲ್ಲಿ ಕ್ಲೀನಾಗಿ ಬಿಡಿಯಾಗಿ ಬಿಡಿಸ್ಕೋಬೇಕು. ಅದು ಅಂಟಿರುತ್ತೆ, ಯಾಕೆಂದರೆ ನೋಳೆ ಇರೋದ್ರಿಂದ ಅಂಟಿರುತ್ತೆ, ಬಾಳೆಹಣ್ಣು ನೋಳೆ, ಹಂಗಾಗಿ ಅಂಟಿರುತ್ತೆ. ಅಂಟಿದ್ದ ಬಾಳೆಹಣ್ಣನ್ನು ಕ್ಲೀನಾಗಿ ಬಿಡಿಯಾಗಿ ಬಿಡಿಸ್ಬೇಕು. ಬಿಡಿಸಿದಾಗ ಆವಾಗ ಏನಾಗುತ್ತೆ, ಅದಿಷ್ಟು ಬಿಡಿ ಆಗುತ್ತೆ. ಆವಾಗ ಅದರೊಳಗೆ ಎಲ್ಲದೂ ಹೀರ್ಕೊಳ್ಳುತ್ತೆ, ಹಿಡಿಯುತ್ತೆ. ಒಂದು ನಾವು ಹಾಕಿರೋ ಏನೇನು ಐಟಮ್ಸ್ ಎಲ್ಲ ಹಾಕಿರ್ತೀವೋ ಅದೆಲ್ಲ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ನಿಮಗೂ ಇನ್ನು ಟೇಸ್ಟು ಜಾಸ್ತಿನೇ ಕೊಡುತ್ತೆ, ಬಿಟ್ಟರೆ ಕಮ್ಮಿ ಕೊಡಲ್ಲ. ಇದನ್ನು ಮಾಡಿಕೊಂಡು ಒಂದು ಸರಿ ಬೇಕಾದ್ರೆ ನಿಮಗೆ ಟೇಸ್ಟ್ ಸಿಕ್ಕಿದ್ರೆ 2-3 ಸರಿ ಮಾಡ್ಕೊಂಡು ತಿನ್ನಿ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊ ತಿನ್ಬೋದು. ಈಗ ಬೇರೆಯವರಿಗಿಂತ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮಾಡ್ಕೋಬೋದು, ಆಯಿತಾ? ಬೆಳಗ್ಗೆ ಮುಂಚೆ ತಿಂಡಿಗೂ ಮಾಡ್ಕೋಬೋದು ಇದನ್ನು. ತಿಂಡಿಗೆ ರೊಟ್ಟಿ, ಈ ಶೀಕರಣೆ ಇದ್ದರೆ ಸಾಕು, ಒಳ್ಳೆ ಟೇಸ್ಟ್ ಇರುತ್ತೆ ರೀ. ಟೇಸ್ಟಿಗೋಸ್ಕರ, ತಿನ್ನೋಕ್ಕೋಸ್ಕರ ಬೇಕಾದ್ರೂ ಮಾಡ್ಕೋಬೋದು ನಾವು, ಆಯಿತಾ? ಈ ಬರೀ ನಮಗೆ ಬೆಳಗ್ಗೆ ಮುಂಚೆ ತಿಂಡಿಗೋಸ್ಕರನೇ ಮಾಡೋದೇನು ಬೇಕಾಗಿಲ್ಲ. ಫ್ರೀ ಇದ್ದ ಟೈಮಲ್ಲಿ ಬೇಕಾದ್ರೆ ನಮ್ಮ ತಿನ್ನೋಕ್ಕೋಸ್ಕರ ಮಾಡ್ಕೊಂಡ್ರೂ ಆಗುತ್ತೆ.
ಆಲ್ಮೋಸ್ಟ್ ಇದನ್ನ ಮಾಡಿಕೊಂಡ್ರೆ ಒಂದು 10 ನಿಮಿಷ ತಿಂಡಿ ತಿನ್ನೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಇದರಲ್ಲೇ ಹೊಟ್ಟೆ ತುಂಬುತ್ತೆ ಒಂದು ಸ್ವಲ್ಪನಾದ್ರು ಮಾಡಿಕೊಂಡ್ರೆ. ಅದೇ ತಿಂಡಿಗೂ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ರೊಟ್ಟಿ ದೋಸೆಗೆ ಆಲ್ಮೋಸ್ಟ್ ಇದನ್ನು ಮಾಡ್ಕೊ ತಿನ್ಬೋದು ನೀವು ಆಯಿತಾ. ಇದನ್ನು ಮಾಡ್ಕೊ ತಿನ್ನಿ. ಆಲ್ರೆಡಿ ಹೆಚ್ಚಿರೋ ಬಾಳೆಹಣ್ಣನ್ನು ಸೈಡಿಗೆ ಇಟ್ಟಿದ್ದೀವಿ ಪ್ಲೇಟಲ್ಲಿ ಹಾಕಿ. ಈಗ ಅದಕ್ಕೆ ಹಾಕಬೇಕು ಅಂದರೆ ಏನೇನು ಹಾಕಬೇಕಂತ ನಾನು ಹೇಳ್ತೀನಿ. ಒಂದು ಚಿಪ್ಪು ಬಾಳೆಹಣ್ಣು ತಗೊಂಡ್ರೆ ಅರ್ಧ ಹೋಳಿಗೆ ಕಾಯಿ ಹಾಕಬೇಕು. ಕಾಯಿ ಹಾಕಿ ಅದಕ್ಕೆ ಮತ್ತು ಏಲಕ್ಕಿ ಹಾಕಬೇಕು ಟೇಸ್ಟಿಗೆ ತಕ್ಕಂಗೆ. ಒಂದು 4ರಿಂದ 5 ಏಲಕ್ಕಿ ಹಾಕಬೇಕು. ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಕಬೇಕು ಆಯಿತಾ. ಟೇಸ್ಟು ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಅದಕ್ಕೆ ಜೀರಿಗೆ ಹಾಕಬೇಕು. ನಿಮಗೆ ಮಿನಿಮಮ್ ಅಂದರೆ 2 ಚಿಪ್ಪು ಬಾಳೆಹಣ್ಣು ತಗೊಂಡಿದ್ದೀರಿ ಅಂದರೆ 1 ಹೋಳಿಗೆ ಅಂದರೆ 2 ಹೋಳಿಗೆ ಕಾಯಿ ಹಾಕಿರಾಯಿತು. ಈಗ ಇಲ್ಲಾಂದರೆ 1 ಚಿಪ್ಪು ಬಾಳೆಹಣ್ಣು ತಗೊಂಡಿದ್ದೀರಿ ಅಂದರೆ ಅರ್ಧ ಹೋಳಿಗೆ ಕಾಯಿ ಹಾಕಿದ್ರೆ ಸಾಕು ಆಯಿತಾ. ಟೇಸ್ಟಿಗೆ ತಕ್ಕಂಗೆ ಒಂಚೂರು ಉಪ್ಪು ಹಾಕಬೇಕು. ಅದಕ್ಕೆ ಉಪ್ಪು ಹಾಕಿ ನೋಡಿ ಮಿಕ್ಸಿ ಇದರಲ್ಲಿ ಹೊಡಿಬೇಕು ಆಯಿತಾ. ಸ್ವಲ್ಪ ಫಸ್ಟಿಗೆ ರುಬ್ಕೇಳಿ, ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ಜಾಸ್ತಿ ತೆಳ್ಳಗೂ ಮಾಡ್ಕೊಳಂಗಿಲ್ಲ, ಜಾಸ್ತಿ ದಪ್ಪನೂ ಮಾಡ್ಕೊಳಂಗಿಲ್ಲ, ಒಂದು ಹದಕ್ಕೆ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ ಆ ಥರ ರುಬ್ಬಬೇಕು ಕ್ಲೀನಾಗಿ ರುಬ್ಬಿ. ಈಗ ನಾವು ಖಾರ ಹೆಂಗೆ ಕಡಿತೀವೋ ಅದೇ ಥರನೇ ನುಣ್ಣಗೆ ಬರಬೇಕು. ಫುಲ್ಲು ನುಣ್ಣಗೆ ಬಂದು ಅದನ್ನು ಚೆನ್ನಾಗಿ ಬರುತ್ತೆ ಆಯಿತಾ. ಚೆನ್ನಾಗಿ ಬರುತ್ತೆ. ಅಷ್ಟು ನುಣ್ಣಗೆ ರುಬ್ಬಬೇಕು. ರುಬ್ಬಿದ್ದನ್ನು ನೋಡಬೇಕು ಒಂದು ಸರಿ ಕೈ ಹಾಕಿ ನೋಡಬೇಕು. ಇದರಲ್ಲಿ ಸ್ಪೂನಲ್ಲಿ ಅಲ್ಲಾಡಿ ನೋಡಬೇಕು. ಅದು ಸೈಡಿಗೆಲ್ಲ ಬಂದು ಕೂತಿರುತ್ತೆ, ಅದನ್ನೆಲ್ಲ ಅಲ್ಲಾಡಿ ನೀಟಾಗಿ ಅದನ್ನ ಮತ್ತೆ ನೀರು ಹಾಕಿ ನೋಡಿ ಕೈಯಲ್ಲಿ ಇದು ಮಾಡಬೇಕು. ನೀರು ಹಾಕಬೇಕು. ಈಗ ನೀರು ಹಾಕಿ ಇನ್ನೊಂದು ಸರಿ ಹೊಡ್ಕೊಂಡು ನೀರು ಹಾಕಬೇಕಾಯ್ತಾ. ನೀರು ಹಾಕಿ ಫುಲ್ಲು ಹದ ತಕ್ಕಂಗೆ ಹೊಡೆದು ನೋಡಿ ರುಬ್ತಿದ್ದೀವಿ ಆಲ್ರೆಡಿ. ರುಬ್ಬಿದ್ದನ್ನು ನೋಡಿ ಒಂದು 2-3 ಸರಿ ತೆಗೆದು ನೋಡಬೇಕು ಹೇಗೆ, ಅಥವಾ ಗಟ್ಟಿ ಇದೆಯಾ ಅಥವಾ ಫುಲ್ಲು ನುಣಿ ಆಗಿದೆಯಾ ಅಂತ. ಅದು ತರಿ ಇರೋಂಗಿಲ್ಲ ಆಯಿತಾ. ಸ್ವಲ್ಪ ನೀರು ಹಾಕಿ ಈಗ ನೋಡಿ ನೀರು ಹಾಕಿ ಆಯಿತು. ನೀರು ಹಾಕಿ ಆಲ್ರೆಡಿ ಹೊಡಿತಿದ್ದೀವಿ, ರುಬ್ತಾ ಇದ್ದೀವಿ ಆಲ್ರೆಡಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಆಯಿತಾ. ರುಬ್ಬಿದ್ದನ್ನು ಹೇಗೆ ಹಾಕೋದು ಅಂತ ನಾನು ತೋರಿಸ್ತೀನಿ ಮತ್ತೆ. ಕಾಯಿನ ಆಲ್ರೆಡಿ ಮಿಕ್ಸಿಲಿ ರುಬ್ಬಿ ಜಾರಲ್ಲಿ ಇಟ್ಕೊಂಡಿದ್ದೀವಿ. ಈಗ ಏನು ಮಾಡ್ತೀವಿ ಅಂತ ನೋಡಿ. ಫುಲ್ಲು ಈಗ ಹೆಚ್ಚಿರೋ ಬಾಳೆಹಣ್ಣನ್ನು ಫುಲ್ಲು ಇದಕ್ಕೆ ಹಾಕ್ಕೊಂತೀವಿ, ತಾಲಿಗೆ ಸಿಲ್ಗೆ ಹಾಕಿಂತಿದ್ದೀವಿ ಆಯಿತಾ. ನೋಡಿ ಫುಲ್ ಹಾಕ್ತಿದ್ದೀವಿ, ಸಿಲ್ಗೆ ಹಾಕ್ತಿದ್ದೀವಿ ನೋಡಿ ಆಯಿತಾ. ನೋಡಿ ಹಾಕ್ತಿದ್ದೀವಿ ಚರ್ಗಿಲಿ. ಪ್ಲೇಟಲ್ಲಿರೋ ಬಾಳೆಹಣ್ಣನ್ನು ಹೆಚ್ಚಿರೋದನ್ನ ಚರ್ಗಿಗೆ ಹಾಕ್ಕೊಂತಿದ್ದೀವಿ. ಫಸ್ಟು ಹಾಕೊಂಡು ಆಯಿತು ಈಗ ಆಲ್ರೆಡಿ ಆಯಿತಾ ಫ್ರೆಂಡ್ಸ್. ಫುಲ್ಲು ಹಾಕೊಂಡಾಯಿತು. ಈಗ ನಾವು ರುಬ್ಬಿರೋ ಕಾಯಿನ ಈಗ ಹಾಕ್ಕೊಳ್ತೀವಿ ನೋಡಿ. ರುಬ್ಬಿರೋ ಕಾಯಿನ ಹಾಕ್ಕೊಳ್ತೀವಿ. ಜಾರಲ್ಲೆಲ್ಲ ಹಿಡಿದಿದೆ, ಅದನ್ನೆಲ್ಲ ಸ್ಪೂನಲ್ಲಿ ಕ್ಲೀನಾಗಿ ತೆಗೆದು ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಆಮೇಲೆ ಬೇಕಾದ್ರೆ ಒಂಚೂರು ನೀರು ಹಾಕ್ಕೊಂಡು ಜಾರಿಗೆ ಇದು ಮಾಡ್ಬೋದು, ನೀವು ಹಾಕ್ಕೋಬೋದು. ಬೇಡ ಅಂದರೆ ಅದನ್ನೆಲ್ಲ ಸ್ಪೂನಲ್ಲೆಲ್ಲ ತೆಗೆದು ಹಾಕ್ಕೊಂಡ್ರೆ ಆಯಿತು ನೋಡಿ. ಎಲ್ಲ ರುಬ್ಬಿದ ಕಾಯಿನ ಹಾಕ್ಕೊಂಡಿದ್ದೀವಿ ಆಲ್ರೆಡಿ, ಎಲ್ಲ ಹಾಕ್ಕೊಂಡಾಯಿತು ನೋಡಿ. ರುಬ್ಬಿದ ಕಾಯಿನ ಹಾಕಿ ಆಯಿತು ಆಲ್ರೆಡಿ ಆಯಿತಾ. ಈಗ ನಾವು ಏನು ಮಾಡ್ತೀವಿ ಅಂದರೆ ನೋಡಿ ಸಿಹಿ ತಕ್ಕಂಗೆ ಆಯಿತಾ. ರುಬ್ಬಿದ್ದು ಇದನ್ನು ಹಾಕ್ಕೊಂಡಾಯ್ತು, ಕೆಳಗೆ ಇಡ್ತೀವಿ ಅದನ್ನ ಆಯಿತಾ. ಜಾರ್ ಕೆಳಗೆ ಇಟ್ಕೋಬೇಕಾಯ್ತಾ, ಅಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಚೂರು ನೀರು ಬಿಟ್ಕೊಂಡು ಅಲ್ಲಾಡಿಸಿ ಹಾಕ್ಕೊಂಡ್ರೆ ಆಯ್ತು ಅದನ್ನ ಆಯಿತಾ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ತಳ್ಳಗಾಗುತ್ತೆ. ಈಗ ಟೇಸ್ಟಿಗೆ ತಕ್ಕಂಗೆ, ಸಿಹಿ ತಕ್ಕಂಗೆ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಆಯಿತಾ. ಸಿಹಿ ತಕ್ಕಂಗೆ ಬೆಲ್ಲ ಹಾಕಬೇಕು. ತೀರಾ ಜಾಸ್ತಿನೂ ಹಾಕೋಕ್ಕೆ ಹೋಗ್ಬಾರ್ದು, ತೀರಾ ಕಮ್ಮಿನೂ ಹಾಕೋಕ್ಕೆ ಹೋಗ್ಬಾರ್ದು. ಈಗ ಮಡ್ಡಿ ಬೆಲ್ಲ ಅಂದರೆ ಈಗ ಹಳ್ಳಿ ಕಡೆ ಸಿಗುತ್ತಲ್ಲ, ಆಲೆ ಮನೆ ಮಾಡಿರೋದು, ಅಂಥ ಬೆಲ್ಲ ಸಿಕ್ಕಿದ್ರೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈ ಉಂಡೆ ಬೆಲ್ಲ ಎಲ್ಲ ಸಿಕ್ಕಿದ್ರೆ 1 ಉಂಡೆ ಹಾಕ್ಕೊಂಡ್ರೆ ಸಾಕು. 1 ಉಂಡೆ ಸಾಕಾಗುತ್ತೆ ಆಯಿತಾ. 1 ಉಂಡೆ ಹಾಕ್ಕೊಂಡ್ರೆ ಆಯಿತು ನೋಡಿ. ನಾವು ಸ್ವಲ್ಪ ಬೆಲ್ಲ ಹಾಕ್ಕೊತಿದ್ದೀವಿ
ಜಾಸ್ತಿ ಏನು ಹಾಕ್ಕೊಂತಿಲ್ಲ. ಅದನ್ನ ಟೇಸ್ಟಿಗೆ ತಕ್ಕಂಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಯಿತು. ಆಯಿತಾ, ಟೇಸ್ಟಿಗೆ ತಕ್ಕಂಗೆ ಒಂಚೂರು ಉಪ್ಪು ಹಾಕೊಂಡ್ರೆ ಆಯಿತು. ಟೇಸ್ಟಿಗೆ ತಕ್ಕಂಗೆ ಇದ್ರ ಪೌಡ್ರ್ ಹಾಕಿದ್ರೂ ಆಗುತ್ತೆ. ಬಾದಾಮ್ ಪೌಡ್ರ್ ಬರುತ್ತಲ್ಲ, ಅದನ್ನ ಹಾಕಿರೂ ಆಗುತ್ತೆ. ಚೆನ್ನಾಗಿ ಟೇಸ್ಟು ಬರುತ್ತೆ, ಒಳ್ಳೆ ಟೇಸ್ಟು ಸಿಗುತ್ತೆ. ನೋಡಿ, ಟೇಸ್ಟಿಗೆ ತಕ್ಕಂಗೆ ಒಂಚೂರು ಉಪ್ಪು ಹಾಕ್ಕೋಬೇಕು. ತೀರಾ ಜಾಸ್ತಿನೂ ಹಾಕೋಣಂಗಿಲ್ಲ, ತೀರಾ ಕಮ್ಮಿನೂ ಹಾಕೋಂಗಿಲ್ಲ. ಆಯಿತಾ, ಬೆಲ್ಲನೂ ಅಷ್ಟೇ, ತೀರಾ ಜಾಸ್ತಿನೂ ಹಾಕೋಂಗಿಲ್ಲ, ತೀರಾ ಕಮ್ಮಿನೂ ಹಾಕೋಂಗಿಲ್ಲ. ನೋಡಿ, ಒಂದು ಸಾರಿ ನಂಚು ನೋಡಬೇಕು. ಆಯಿತಾ, ತಿಂದು ನಂಚು ನೋಡಿದಾಗ ಗೊತ್ತಾಗುತ್ತೆ ಸಿಹಿಯ ಇದ್ರೆ ಸಿಹಿನೋ ಅಥವಾ ಚಪ್ಪೆನೋ ಅಂತ. ಚಪ್ಪೆ ಏನಾರು ಆದರೆ ಒಂಚೂರು ಉಪ್ಪು ಹಾಕೊಂಡ್ರೆ ಆಯಿತು. ನೋಡಿ, ಈಗ ರೆಡಿ ಆಗಿದೆ ಆಲ್ರೆಡಿ. ಬಾಳೆಹಣ್ಣಿನ ರಸಿಣಿ ರೆಡಿಯಾಗಿದೆ. ನೋಡಿ, ತೋರಿಸ್ತೀನಿ ಫುಲ್ಲು. ನೋಡಿ, ಬಾಳೆಹಣ್ಣಿನ ರಸಿಣಿ ಫುಲ್ಲು ರೆಡಿಯಾಗಿದೆ. ಆಯಿತಾ, ಇದು ಕ್ಲೀನಾಗಿ ಅಲ್ಲಾಡಬೇಕಾಯ್ತಾ, ಕ್ಲೀನಾಗಿ ಅಲ್ಲಾಡಿ ಚೆನ್ನಾಗಿ ಅಲ್ಲಾಡಿದ್ರೆ ಒಳ್ಳೆ ಫುಲ್ಲೆಲ್ಲ ಹಿಡಿಯುತ್ತೆ. ಆಯಿತಾ ಫ್ರೆಂಡ್ಸ್, ಬಾಳೆಹಣ್ಣಿನ ಶೀಕರಣೆ ಆಲ್ರೆಡಿ ಮಾಡಿ ಈಗ ಆಲ್ರೆಡಿ ರೊಟ್ಟಿ ಬಾಳೆಹಣ್ಣಿನ ಶೀಕರಣೆ ಕೊಟ್ಟಾಗಿದೆ. ಈಗ ಅಪ್ಪ ಅಮ್ಮ ಇಬ್ಬರು ತಿಂತಿದ್ದಾರೆ. ಆಲ್ರೆಡಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಯಾವ ಥರ, ನೋಡಿ ಕೈಯನ್ನು ಆಲ್ರೆಡಿ ಶೇಕ್ ಮಾಡಿ ಹೇಳ್ತಿದ್ದಾರೆ ಸೂಪರಾಗಿದೆ ಅಂತ. ಇದಕ್ಕೆ ರೊಟ್ಟಿ ಬಾಳೆಹಣ್ಣಿನ ಶೀಕರಣೆ ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಮಾಡ್ಕೊ ತಿನ್ನಿ, ನಿಮ್ಮೆಲ್ಲರಿಗೂ ಮಾಡಿಕೊಡಿ. ಹಾಗೂ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ರೊಟ್ಟಿ ಆಲ್ರೆಡಿ ಹಿಡ್ಕೊಂಡಿದ್ದಾರೆ.